ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹೇಳುವುದಕ್ಕಾಗಿ ಗುಡ್ ಮಾರ್ನಿಂಗ್ ಎಂದು ಹೇಳಿ ನಿಮ್ಮೆಲ್ಲರನ್ನು ಎಬ್ಬಿಸಿ ದೇವರ ವಾಕ್ಯ ನಿಮಗೆ ಸಾರುವುದಕ್ಕೋಸ್ಕರ ನಾನು ಸಿದ್ಧವಾಗಿದ್ದೇನೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಮುಂದೆ ಬರ್ತಿದ್ದೇನೆ ಮತ್ತು ನಿಮ್ಮಲ್ಲಿ ಅನೇಕರು ಎಷ್ಟೋ ಆಸಕ್ತಿಯಿಂದ ಅನುದಿನದ ಧ್ಯಾನವನ್ನು ವೀಕ್ಷಿಸಿ ಧ್ಯಾನಿಸುತ್ತಿದ್ದೇವೆ, ಆಧ್ಯಾತ್ಮಿಕವಾಗಿ ಬಲಗೊಳ್ತಿದ್ದೇವೆ ಎಂದು ಹೇಳ್ತಿರುವುದಕ್ಕಾಗಿ ದೇವರಿಗೆ ಎಷ್ಟೋ ಹೆಚ್ಚಾಗಿ ಸ್ತುತಿಸುತ್ತೇನೆ. ದೇವರ ಕೃಪೆಯಲ್ಲಿ ಆತನ ಬರೋಣದವರೆಗೂ ಈ ಸೇವೆ ಮುಂದುವರಿಯುವ ಹಾಗೆ ಪ್ರಾರ್ಥಿಸ್ತಿದ್ದೇನೆ. ನೀವು ಕೂಡ ಈ ನಮ್ಮ ಸೇವೆಗಾಗಿ ಪ್ರಾರ್ಥಿಸಿರಿ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮೇಲಿಂದ ಮೇಲೆ ನಮ್ಮೆಲ್ಲರೊಂದಿಗೆ ಮಾತಾಡ್ತಾ ಇದ್ದೀರಿ, ನಮ್ಮ ಹೃದಯದ ಆಸೆ ತೀರಿಸ್ತಾ ಇದ್ದೀರಿ, ನಮ್ಮನ್ನು ಎಚ್ಚರಿಸುತ್ತಾ ಇದ್ದೀರಿ, ನಡೆಸುತ್ತಾ ಇದ್ದೀರಿ. ನಿಮ್ಮ ವಾಕ್ಯವು ನಮ್ಮ ದಾರಿಗೆ ದೀಪವಾಗಿದೆ ದೇವರೇ, ಅದಕ್ಕಾಗಿ ನಿಮಗೆ ವಂದನೆಗಳು. ನೀವು ಬೆಳಕಾಗಲಿ ಎಂದು ಹೇಳಿದ ಕೂಡಲೇ ಬೆಳಕು ಉಂಟಾದ ಹಾಗೆ ನಮ್ಮ ಜೀವಿತದಲ್ಲೂ ನೆರವೇರುವ ಹಾಗೆ ಅಂಧಕಾರಮಯವಾಗಿರುವ ನಮ್ಮ ಜೀವಿತ ದೇವರೇ ಬೆಳಕಿನಿಂದ ಪ್ರಕಾಶಿಸಿ ಮುಂದಕ್ಕೆ ಸಾಗುವ ಹಾಗೆ ನಿಮ್ಮ ಆಶೀರ್ವಾದ ಸುರಿಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ? ಹೇಗಿದ್ದೀರಿ? ದೇವರ ಕೃಪೆಯಲ್ಲಿ ಮುಂದೆ ಸಾಗ್ತಾ ಇದ್ದೀರಾ? ನೂತನ ವರ್ಷದಲ್ಲಿ ಮುಂದಕ್ಕೆ ಸಾಗುತ್ತಿರುವಾಗ ಏನಾದರೂ ಪ್ರತ್ಯೇಕತೆಯನ್ನು ನಿಮ್ಮ ಜೀವಿತದಲ್ಲಿ ನೋಡ್ತಾ ಇದ್ದೀರಾ? ದೇವರ ಆಶೀರ್ವಾದಗಳನ್ನು ಅನುಭವಿಸುತ್ತಾ ಇದ್ದೀರಾ? ನೀವು ದೇವರೊಂದಿಗೆ ಮಾಡಿಕೊಂಡಿರುವಂತಹ ನಿಬಂಧನೆಗಳನ್ನು ಪಾಲಿಸುತ್ತಾ ಇದ್ದೀರಾ? ಈಗ 10ನೆಯ ದಿನಕ್ಕೆ ಬಂದಿದ್ದೇವೆ. ಆಯಾ ದಿನಕ್ಕೆ ತಕ್ಕಂತೆ ಯೇಸುವಿನೊಂದಿಗೆ ನಾವು ಸಹವಾಸ ಮಾಡುವಂಥದ್ದು, ಆತನ ವಾಕ್ಯ ಧ್ಯಾನಿಸುವಂಥದ್ದು, ಆತನ ಚಿತ್ತವನ್ನು ಅರಿಯುವಂಥದ್ದು, ಆತನ ತೀರ್ಮಾನಗಳಿಗೆ ಒಳಗಾಗುವುದು ನಮಗೆ ಎಷ್ಟೋ ಒಳ್ಳೆಯದು. ನಮಗೆ ಗೊತ್ತಾಗದಂತೆ ಪ್ರಿಯರೇ, ವಿಥೌಟ್ ಅವರ್ ನಾಲೆಡ್ಜ್ ವಿ ಮೇಕ್ ಸೋ ಮೆನಿ ಡಿಸಿಷನ್ಸ್. ಹೌದಲ್ಲವೇ? ಆಯಾ ದಿನಕ್ಕೆ ತಕ್ಕಂತೆ ನಮಗೆ ಗೊತ್ತಾಗದ ಹಾಗೆ ಅನೇಕ ನಿರ್ಣಯಗಳನ್ನು ಮಾಡ್ತೇವೆ. ಇಲ್ಲಿಗೆ ಹೋಗಬೇಕೋ, ಅಲ್ಲಿಗೆ ಹೋಗಬೇಕೋ, ಅದನ್ನು ತಿನ್ನಬೇಕೋ, ಇದನ್ನು ತಿನ್ನಬೇಕು, ಇದನ್ನು ಮಾಡಬೇಕೋ, ಅದನ್ನು ಮಾಡಬೇಕು ಎಂದು ಹೀಗೆ ನಮ್ಮ ಸೆಲೆಕ್ಷನ್ನಲ್ಲಿ ನಾವು ಬಹಳಷ್ಟು ಸಾರಿ ನಾವು ಗಲಿಬಿಲಿಗೊಳಗಾಗಿ ಆಗ ಬಹಳಷ್ಟು ಸಾರಿ ನಾವು ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ. ಅವುಗಳಲ್ಲಿ ಅನೇಕ ನಿರ್ಣಯಗಳು ತಪ್ಪಾಗಿ ತೆಗೆದುಕೊಂಡದ್ದರಿಂದ ಅವುಗಳ ಪರಿಣಾಮ ಎದುರಿಸಬೇಕಾಗುತ್ತೆ. ದೇವರ ಜ್ಞಾನಕ್ಕೋಸ್ಕರ ಬೇಡಿಕೊಳ್ಳಬೇಕೆಂದು, ಆತನ ನಡೆಸುವಿಕೆಗೋಸ್ಕರ ಪ್ರಾರ್ಥಿಸಬೇಕೆಂದು ನಾವು ಗ್ರಹಿಸಿಕೊಳ್ಳುವುದಾದರೆ, ಪ್ರತಿಯೊಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಆಶಿಸುವುದಾದರೆ ನಾವು ನಮ್ಮ ಜೀವಿತದಲ್ಲಿ ಧನ್ಯರಾಗ್ತೇವೆ, ಆಶೀರ್ವದಿಸಲ್ಪಡ್ತೇವೆ ಹಾಗೂ ಅನೇಕರಿಗೆ ನಾವು ಆಶೀರ್ವಾದಕರವಾಗಿ ಇರ್ತೇವೆ. ಒಂದು ಸಾರಿ ರೋಮಪುರದವರಿಗೆ ಬರೆದ ಪತ್ರಿಕೆ ತೆಗೆಯೋಣ ಬನ್ನಿರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನ ಓದುತ್ತೇನೆ, ಕೇಳ್ರಿ. ಆಹಾ ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಹೇಗೆ ಹೊಗಳಲಾಗಿದೆ ನೋಡಿ ಯೇಸುವನ್ನು, ಹೇಗೆ ವರ್ಣಿಸಲಾಗಿದೆ ನೋಡಿ ಆತನ ಶ್ರೇಷ್ಠತೆಯನ್ನು. ಪೌಲನು ಹೃದಯ ತುಂಬ ದೇವರು ಮಾಡಿರುವ ಕಾರ್ಯಗಳು, ದೇವರ ಪ್ರಣಾಳಿಕೆಗಳು, ದೇವರ ಪದ್ಧತಿಗಳನ್ನು ಗಮನಿಸುತ್ತಾ ಇರುವಾಗ ಕೃತಜ್ಞತೆಯಿಂದ ತುಂಬಿಕೊಂಡಿದ್ದ. ಆಹಾ, ಎಷ್ಟು ಜ್ಞಾನ, ಎಷ್ಟು ಬಾಹುಲ್ಯ, ಎಷ್ಟು ಬಲ, ಅವು ಎಷ್ಟೋ ಅಗಾಧವಾಗಿವೆ. ಅಂದರೆ ಕೇಳಿರಿ, ನಮ್ಮ ದೇವರು ಗಂಭೀರನಾದ ದೇವರಾಗಿದ್ದಾರೆ, ಬಲವುಳ್ಳ ದೇವರು. ನಮ್ಮ ಕರ್ತನಿಗೆ ಮತ್ತೊಂದು ಹೆಸರಿದೆ, ಆತನಿಗೆ ಜ್ಞಾನವೆಂದು. ಜ್ಞಾನವಿಲ್ಲದಿದ್ದರೆ ಮನುಷ್ಯರು ನಶಿಸಿ ಹೋಗ್ತಾರೆ ಪ್ರಿಯರೇ. ನನ್ನ ಜನರಿಗೆ ಜ್ಞಾನವಿಲ್ಲ, ತಿಳುವಳಿಕೆ ಇಲ್ಲ, ಅದಕ್ಕೆ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ತೇವೆ. ನಾವು ತೋರ್ವಿಕೆಗೆ ಆಕರ್ಷಣೆಯುಳ್ಳದನ್ನೇ ಕೋರಿಕೊಳ್ತೇವೆ ಹೊರತು
ಒಂದು ಬೆಲೆಬಾಳುವ ನಿರಂತರವಾಗಿರುವುದನ್ನು ನಾವು ಆಶಿಸುತ್ತಾ ಇಲ್ಲ. ತಾತ್ಕಾಲಿಕವಾದ ಸಂಭ್ರಮಕ್ಕೋಸ್ಕರ ಸಂತೋಷಕ್ಕಾಗಿ ತವಕ ಪಡ್ತಿದ್ದೇವೆ ಹೊರತು ಯಾರೂ ತೆಗೆದು ಹಾಕಲಾರದಂತಹ ಏನ್ ಪ್ರಿಯರೇ, ಸಂತೋಷವನ್ನು ಸಮೃದ್ಧಿಯನ್ನು ಕೊಡಬಲ್ಲ ದೇವರ ಮೇಲೆ ನಾವು ನಂಬಿಕೆ ಇಡ್ತಾ ಇಲ್ಲ. ಹಾಗಾದರೆ ನೀವು ಪ್ರತಿದಿನ ದೇವರ ಮುಂದೆ ಪ್ರತಿಯೊಂದು ಸಣ್ಣ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯೊಂದಿಗೆ ತೀರ್ಮಾನ ತೆಗೆದುಕೊಳ್ತಾ ಇದ್ದೀರಾ? ದೇವರೇ, ಈ ದಿನ ಎಲ್ಲಿಗೆ ಹೋಗಬೇಕು ತಿಳಿಸಿರಿ, ಅಲ್ಲಿಗೆ ಹೋಗ್ಬೇಕಂತೀರಾ, ಬೇಡ ಅಂತೀರಾ? ದೇವರೇ, ಈ ದಿನ ಇದನ್ನು ಕೊಂಡ್ಕೊಳ್ಬೇಕಂದುಕೊಳ್ತಾ ಇದ್ದೇನೆ, ಯಾವುದು ಒಳ್ಳೆಯದು ಎಂದು ನೂರಾರು ಸಾರಿ ಆ ಕಡೆ ಈ ಕಡೆ ಚೌಕಾಸಿ ಮಾಡ್ತಾ ಎಂದು ಆ ಕಡೆ ಈ ಕಡೆ ಸರ್ಚ್ ಮಾಡುವುದಕ್ಕಿಂತ ದೇವರು ನನಗೆ ಏನನ್ನು ನನಗೋಸ್ಕರ ಯಾವ ಪ್ರಣಾಳಿಕೆ ಹಾಕಿದ್ದಾರೆ ಎಂದು ಅರಿತುಕೊಳ್ಳುವಂಥದ್ದು ಎಷ್ಟೋ ಉತ್ತಮ ಪ್ರಿಯರೇ. ಈ ದಿನ ಬಹಳಷ್ಟು ಜನ ಮಕ್ಕಳು ಎಕ್ಸಾಮ್ಸ್ ಬರೆಯುತ್ತಾ ಇರ್ತಾರೆ. ಯಾವಾಗಲೂ ಥ್ರೂ ಔಟ್ ದ ಇಯರ್ ಎಕ್ಸಾಮ್ಸ್ ನಡೆಯುತ್ತಲೇ ಇರ್ತವೆ. ಅದೇನೋ ವಿಚಿತ್ರವಾಗಿ ಅವರಿಗೋ ಇವರಿಗೋ ಯಾರೋ ಒಬ್ಬರಿಗೆ ನಡೀತಾವಲ್ಲವೇ, ಎಕ್ಸಾಮ್ಸ್ ನಡೆಯುತ್ತಾ ಇರ್ತವೆ, ಎಕ್ಸಾಮ್ಸ್ ಬರೆಯುತ್ತಾ ಇರ್ತಾರೆ. ಕೆಲವೊಂದು ಮಕ್ಕಳಿಗೆ ಅವರಿಗೆ ಇಷ್ಟವಿಲ್ಲದ ಸಬ್ಜೆಕ್ಟ್ಸ್ಗಳನ್ನು ನೀವು ಬಲವಂತವಾಗಿ ಅವರಿಂದ ಓದಿಸ್ತಾ ಇದ್ದೀರಿ. ತಂದೆ ತಾಯಿ ಆಗಿ ನೀವು ಹೇಳ್ತೀರಿ, ಇಂಜಿನಿಯರೇ ಆಗಬೇಕು, ನೀನು ಡಾಕ್ಟರೇ ಆಗಬೇಕು, ನೀವು ಹಾಗಾಗಬೇಕು ಹೀಗಾಗಬೇಕು ಅನ್ನುತ್ತೀರೇ ಹೊರತು ಆ ಮಕ್ಕಳಿಗೆ ಚೂಸ್ ಮಾಡಿಕೊಳ್ಳುವಂತಹ ಇಲ್ಲವೇ ಅವರಲ್ಲಿ ಯಾವ ಅಭಿರುಚಿ ಇದೆ, ಯಾವ ವಿಷಯದಲ್ಲಿ ಅವರು ಪ್ರವೀಣತೆಯುಳ್ಳವರಾಗಿದ್ದಾರೆಂದು ಗ್ರಹಿಸಿಕೊಳ್ತಾ ಇಲ್ಲ. ಹಾಗಾಗಿ ಆ ಮಕ್ಕಳು ಏನಾಗ್ತಿದ್ದಾರೆ, ಅವರು ಸ್ಟಡೀಸ್ನಲ್ಲಿ ಹಿಂದೆ ಬೀಳ್ತಿದ್ದಾರೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದಕ್ಕಾಗಿ ಅವರು ಮನಸ್ಸಿಟ್ಟು ಮುಂದೆ ಸಾಗ್ಲಿಕ್ಕಾಗ್ತಿಲ್ಲ. ದೇವರ ಚಿತ್ತ ಉತ್ತಮ ಪ್ರಿಯರೇ. ದೇವರು ಜ್ಞಾನ ವಿವೇಕವುಳ್ಳವರಾಗಿದ್ದಾರೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಬಹಳ ದೊಡ್ಡದಾದ ಯೋಚನೆಗಳನ್ನು ಹಾಕಿಕೊಂಡಿದ್ದಾರೆ. ಅವು ಗಂಭೀರವಾದ ಯೋಚನೆಗಳು, ಅವು ಒಳ್ಳೆಯ ಯೋಚನೆಗಳು, ಅವು ಪ್ರಯೋಜನಕರವಾದ ಯೋಚನೆಗಳಾಗಿವೆ. ಆತನ ಯೋಚನೆಗಳು ಈ ದಿನ ನಿಮಗೆ ಅರ್ಥ ಆಗದೇ ಇರಬಹುದು, ಆದರೆ ಆತನ ಚಿತ್ತ ನೀವು ಮಾಡೋದಾದರೆ ನಾವು ಅವುಗಳ ಫಲವನ್ನು ಅನುಭವಿಸುತ್ತೇವೆ. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧವಾಗಿದೆ. ಒಬ್ಬ ವ್ಯಕ್ತಿಯನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂದಿರುವಾಗ ಆತನು ಹೇಗೆ ಪ್ರಣಾಳಿಕೆ ಹಾಕುತ್ತಾರೆ ಎಂದು ನೋಡುವುದಾದರೆ, ಬೈಬಲ್ನಲ್ಲಿರುವ ಭಕ್ತರನ್ನು ನೋಡುವಾಗ ಎಂತಹ ಹೀನ ಸ್ಥಿತಿಯಲ್ಲಿದ್ದಂಥವರನ್ನು ಎಷ್ಟೋ ಉನ್ನತವಾದ ಸ್ಥಿತಿಗೆ ದೇವರು ಹೆಚ್ಚಿಸಿದ್ದಾರೆ ಎಂದು ನೋಡುವುದಾದರೆ, ಹಾಗೆ ಹೆಚ್ಚಿಸಿರುವ ವಿಧಾನವನ್ನು ನೋಡ್ತಾ ಇದ್ರೆ ದೇವರ ಪ್ರಣಾಳಿಕೆ ಎಷ್ಟು ಶ್ರೇಷ್ಠವಾಗಿವೆ ನೋಡಿ. ಆತನ ಬುದ್ಧಿ ಜ್ಞಾನ, ಆತನ ಬಾಹುಲ್ಯ ಎಷ್ಟು ದೊಡ್ಡದಾಗಿವೆ ನೋಡಿ. ಐಗುಪ್ತ್ಯ ದೇಶದ ಮೇಲೆಲ್ಲ ಒಬ್ಬ ನ್ಯಾಯಸ್ಥನಾದ, ದೈವ ಭಕ್ತನಾದ, ದೇವರಿಗೆ ಮಹಿಮೆ ಪಡಿಸಬಲ್ಲಂತಹ ಒಬ್ಬ ವ್ಯಕ್ತಿ ಸಿದ್ಧನಾಗಬೇಕಾದರೆ ಜನರಿಂದ ಆರಿಸಲ್ಪಟ್ಟವನೆಂತ ಹೇಳಿ ಕೈಬಿಡಲಿಲ್ಲ. ಆಯ್ತು, ನೀವೇ ಆರಿಸಿಕೊಳ್ಳಿರಿ ಎಂದು ದೇವರು ಹೇಳಲಿಲ್ಲ. ಇಲ್ಲವೇ ನೀವೇ ಸೆಲೆಕ್ಟ್ ಮಾಡಿಕೊಳ್ಳಿರಿ ಅವರ ಸಾಮರ್ಥ್ಯದ ಮೇರೆಗೆ ಎಂದು ಹೇಳಲಿಲ್ಲ. ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕಾದರೆ ಏನೋ 3 ವರ್ಷಗಳವರೆಗೂ ಡಿಗ್ರಿ ಓದುವಾಗ, ಥಿಯರಿ ಓದುವಾಗ ಬರುವಂಥದ್ದಲ್ಲ ಪ್ರಿಯರೇ. ವಯಸ್ಸು ಬೆಳೆದ ಮಾತ್ರಕ್ಕೆ ಬುದ್ಧಿಜ್ಞಾನ ಬೆಳೆಯುವುದಿಲ್ಲ. ಬಹಳಷ್ಟು ಜನರಿಗೆ ಅನುಭವಗಳು ಇರಲ್ಲ. ದೇವರ ಜ್ಞಾನ ಪರಿಪೂರ್ಣವಾಗಿದೆ. ದೇವರ ಸಿದ್ಧತೆ ವ್ಯತ್ಯಾಸಕರವಾಗಿದೆ. ನಾವು ನೋಡ್ತೇವೆ ಯೋಸೇಫನ ಕುರಿತು ಬೈಬಲ್ನಲ್ಲಿ. ಯೋಸೇಫನಿಗೆ ಚಿಕ್ಕಂದಿನಿಂದಲೂ ಒಂದು ಆಸೆ ಇತ್ತು, ದೇವರ ಮೇಲೆ ಆಸೆ ಇತ್ತು. ದೇವರ ವಿಷಯವಾದ ಕನಸುಗಳನ್ನು ಕಾಣ್ತಾ ಇದ್ದ, ದೇವರನ್ನು ಪ್ರೀತಿಸುತ್ತಾ ಇದ್ದ, ಕೆಟ್ಟತನದಿಂದ ದೂರವಾಗಿದ್ದ. ಆ ಹುಡುಗನನ್ನು ಆರಿಸಿಕೊಳ್ತಾರೆ ದೇವರು. ಹುಡುಗನೇ ಆಗಿದ್ದ, ಬಾಲಕನೇ ಆಗಿದ್ದ, ಟೀನೇಜ್ಗಿಂತಲೂ ಕಡಿಮೆ ವಯಸ್ಸಿನವನಾಗಿದ್ದ. ಹೋಗ್ಲಿ, ಟೀನೇಜ್ ಅಂದ್ಕೊಳ್ಳಿ, 13, 14, 15, 16, 17, 18, 19 ಇಯರ್ಸ್. ಆ ಹುಡುಗನನ್ನು, ಅಂದರೆ ಆ ವಯಸ್ಸಲ್ಲಿರುವ ಒಬ್ಬ ಹುಡುಗನನ್ನು ಆರಿಸಿಕೊಂಡು ಒಬ್ಬ ರಾಜನ ಅಧಿಕಾರಿಯನ್ನಾಗಿ, ದೈವ ಭಕ್ತಿಯುಳ್ಳವನಾಗಿ ಟ್ರೈನಿಂಗ್ ಕೊಡುವುದಕ್ಕಾಗಿ ಆತನು ಟ್ಯೂಟರ್ಸ್ಗಳನ್ನು, ಲೆಕ್ಚರರ್ಸ್ಗಳನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಒಳ್ಳೆ ಕಾಲೇಜ್ಗೆ ಕಳಿಸಿಕೊಡಲಿಲ್ಲ. ಒಳ್ಳೆ ಪ್ರಾಕ್ಟಿಕಲ್ ಎಕ್ಸಾಮ್ಸನ್ನು ಬರೀಲಿಕ್ಕೆ ಬಿಡಲಿಲ್ಲ. ಹೀ ಟೆಸ್ಟೆಡ್ ಹಿಮ್. ದೇವರೇ ಅವನನ್ನು ಪರಿಶೋಧಿಸ್ತಾರೆ. ಎಲ್ಲಾ ವಿಷಯಗಳಲ್ಲಿ ಬಾಧೆಗಳು ಬಂದಾಗ ನೀನು ಹೇಗೆ ಪ್ರವರ್ತಿಸುತ್ತೀ ನೋಡೋಣ. ಅದೇ ನಿಜವಾದ ಭಕ್ತಿ ಪ್ರೇರೆ. ದೇವರನ್ನು ಪ್ರೀತಿಸುವಾಗ ನನಗ್ಯಾಕೆ ಬರ್ತಿವೆ ಈ ಬಾಧೆಗಳು? ಕೆಟ್ಟತನ ಮಾಡುವ ಅಣ್ಣಂದಿರು ಚೆನ್ನಾಗಿದ್ದಾರೆ, ಒಳ್ಳೆತನ ಅನುಸರಿಸುವ ನನಗ್ಯಾಕೆ ಈ ಕೆಟ್ಟ ಕರ್ಮ?
ಎಂಬ ಆಲೋಚನೆ ಯೋಸೇಫನಿಗೆ ಬರಲಿಲ್ಲ. ಆ ಚಿಕ್ಕ ಬಾಲಕನಾಗಿ ದೇವರ ಮೇಲೆಯೇ ನಂಬಿಕೆ ಇಟ್ಟ. ದೇವರು ನನಗೊಂದು ದರ್ಶನ ಕೊಟ್ಟಿದ್ದಾರೆ, ಅದನ್ನು ಆತನು ನನ್ನ ವಿಷಯದಲ್ಲಿ ನೆರವೇರಿಸ್ತಾರೆ. ಎಲ್ಲಿ ಆ ಸೂಚನೆಯೇ ಅವನಿಗೆ ಕಾಣಿಸ್ತಾ ಇಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಕಾಣಿಸ್ತಿಲ್ಲ. ಅಣ್ಣಂದಿರ ಅವನನ್ನು ನಮಸ್ಕರಿಸೋದನ್ನು ಬಿಟ್ಟು ಅವನನ್ನು ಕೊಂದಾಕುವಂತಹ ಆ ಸ್ಥಿತಿಗೆ ಬಂದಾಗ ಯೋಸೇಫನು ದೇವರ ಮೇಲೆ ನಂಬಿಕೆ ಇಟ್ಟನು. ಐಗುಪ್ತಕ್ಕೆ ಹೋದಾಗ ಮನೆಯ ಯಜಮಾನ ಮನೆಯನ್ನೆಲ್ಲ ಅವನ ವಶಕ್ಕೆ ಕೊಡ್ತಾನೆ. ಎಲ್ಲ ಅವನ ಕಂಟ್ರೋಲ್ಗೆ ಬರುತ್ತೆ. ದುಡ್ಡು, ಅಧಿಕಾರ, ಎಲ್ಲ ಪೇಮೆಂಟ್ಸ್ಗಳೆಲ್ಲ, ಬಿಲ್ಸ್ಗಳೆಲ್ಲ, ಪೂರ್ತಿ ಸೊತ್ತೆಲ್ಲ ಅವನದೇ. ಯಾರಾದರೂ ನಿಮಗೇನಾದರೂ ಒಂದು ದಿನ ಅವರ ಸೊತ್ತನ್ನೆಲ್ಲ ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ, ಅವರ ಲಾಕರ್ಸ್ ಎಲ್ಲ ನಿಮಗೆ ಒಪ್ಪಿಸಿಕೊಟ್ರೆ, ಅವರ ಕೀ ಪಾಸ್ವರ್ಡ್ ಎಲ್ಲ ನಿಮಗೆ ತಿಳಿಯಪಡಿಸಿದ್ರೆ ಹೇಗಿರ್ತೀರಿ ನೀವು? ನಿಜವಾಗ್ಲೂ ನಂಬಿಗಸ್ತರಾಗಿರ್ತೀರಾ? ಮುಟ್ಟಲಾರದಂತೆ, ಅಲ್ಲಿ ಲಕ್ಷಗಟ್ಟಲೆ ಪೈಸಾ ಇದ್ರೂ ಕೂಡ ಮುಟ್ಟಲಾರದಂತೆ ಇರ್ತೀರಾ? ನಿಮ್ಮದಲ್ಲದೇ ಇರುವುದನ್ನು ಆಶಿಸಲಾರದೆ ಇರಬಲ್ಲಿರಾ? ದಟ್ ಈಸ್ ಎ ಟೆಸ್ಟ್. ಯೋಸೇಫನು ನಂಬಿಗಸ್ತನು. ಎಲ್ಲಿಯೂ ಮೋಸ ಮಾಡಲಿಲ್ಲ, ಕಮಿಷನ್ ಹೊಡೆದುಕೊಳ್ಳಲಿಲ್ಲ, ಲಂಚ ತೆಗೆದುಕೊಳ್ಳಲಿಲ್ಲ, ತಪ್ಪು ಲೆಕ್ಕಾಚಾರ ಬರೆಯಲಿಲ್ಲ. ಈ ದಿನ ನೋಡ್ರಿ, ಎಲ್ಲಿ ನೋಡಿದ್ರೂ ಕೂಡ ದೇವರ ಮಕ್ಕಳೆಂದು ಹೇಳಿಕೊಳ್ಳುವವರಲ್ಲಿಯೂ ಲಂಚ ತೆಗೆದುಕೊಳ್ಳೋದು, ಕಮಿಷನ್ ಅಂತೆ ಕಮಿಷನ್. ದೇವರ ದುಡ್ಡಿನ ಮೇಲೆ ಕಮಿಷನ್. ದೇವರ ಕೆಲಸಗಳ ವಿಷಯದಲ್ಲಿ, ದೇವರ ವಸ್ತುಗಳ ವಿಷಯದಲ್ಲಿ ಎಂತಹ ಅಪನಂಬಿಗಸ್ತಿಕೆ ನೋಡಿ ಅದು. ನಿಮಗೆ ಬೇಕಾದರೆ ಬೇಡಿಕೊಂಡು ತಕ್ಕೊಳ್ಳಿರಿ. ಅನ್ಯಾಯವಾಗಿ ತೆಗೆದುಕೊಳ್ಳುವಂಥದ್ದು ದೇವರಿಗೆ ತೀರ್ಪಿನ ದಿನದಲ್ಲಿ ಲೆಕ್ಕ ಒಪ್ಪಿಸಬೇಕಾಗುತ್ತೆ. ಆ ದೇವರು ಯೋಸೇಫನಿಗೆ ಹೇಗೆ ತಯಾರು ಮಾಡಿದ್ದಾರೆಂದು ನೋಡುವುದಾದರೆ, ಒಂದೊಂದು ಟೆಸ್ಟ್ನಲ್ಲಿಯೂ ಹೀ ಓವರ್ಕೇಮ್. ಅಹಂಕಾರಕ್ಕೂ ಗರ್ವಕ್ಕೂ ಅವಕಾಶ ಕೊಡಲಿಲ್ಲ, ಅಸೂಯೆಯ ಪರಿತಾಪಕ್ಕೂ ಅವಕಾಶ ಕೊಡಲಿಲ್ಲ. ಅಧಿಕಾರ ಕೈಗೆ ಬಂದಾಗ, ಆಸ್ತಿ ಕೈಗೆ ಬಂದು ಸೇರಿದಾಗ ಮಿಸ್ಯೂಸ್ ಮಾಡಲಿಲ್ಲ. ಇನ್ನೊಂದು ದೊಡ್ಡ ಟೆಸ್ಟ್ ಬರುತ್ತೆ ಯವನಸ್ಥನಾಗಿರೋದ್ರಿಂದಲೇ ಶೋಧನೆ ಬಂತು. ಅಲ್ಲಿ ಒಂದು ಆ ಯಜಮಾನನ ಹೆಂಡತಿ ಕಾಡಿಸ್ತಾ ಇದ್ದಳು, ಮೆಚ್ಚಿಸ್ತಾ ಇದ್ದಳು, ನಗಿಸ್ತಾ ಇದ್ದಳು, ಯಾಮರಿಸ್ತಾ ಇದ್ದಳು. ಯೋಸೇಫನಿಗೆ ಆಕೆಯೊಂದಿಗೆ ಇರುವುದಕ್ಕಾಗಲಿ, ಆಕೆಯ ಮಾತು ಕೇಳುವುದಕ್ಕಾಗಲಿ ಇಷ್ಟವಿರಲಿಲ್ಲವೆಂದು ಬೈಬಲ್ನಲ್ಲಿ ನೋಡ್ತೇವೆ. ಈ ಅವಾಯ್ಡೆಡ್ ಹರ್, ಆಕೆಯಿಂದ ತಪ್ಪಿಸಿಕೊಂಡು ಹೋಗಿದ. ಲಿಟ್ರಲ್ ಆಗಿ ದೇವರ ವಾಕ್ಯ ಹೇಳಿದ ಹಾಗೆ ಜಾರತ್ವವನ್ನು ಬಿಟ್ಟು ದೂರವಾಗಿ ಓಡಿ ಹೋದ. ದೇವರು ಕೊಟ್ಟ ಪರೀಕ್ಷೆಯಲ್ಲಿ ಜಯಿಸಿದ. ತನ್ನ ದೇಹವನ್ನು ದೇವಾಲಯವಾಗಿ ಕಾಪಾಡಿಕೊಂಡ. ಪರಿಣಾಮ ಸೆರೆಮನೆಯೊಳಗೆ ಹಾಕಲ್ಪಟ್ಟ. ಆಗ ಹೇಗಿರುತ್ತೆ ಹೇಳಿ? ಮಾಡದ ಅಪರಾಧಕ್ಕೆ ನಿಮಗೆ ಶಿಕ್ಷೆ ಹಾಕಿದ್ರೆ ನೀವು ತಾಳಿಕೊಳ್ಳಲಿಕ್ಕಾಗುತ್ತೋ? ಮಾಡಲಾರದ ಕೆಲಸಕ್ಕೆ ನಿಮ್ಮನ್ನು ನಿಂದಿಸಿದರೆ ನೀವು ಸಹಿಸಿಕೊಳ್ಳಲಿಕ್ಕಾಗುತ್ತದೋ? ಇದ್ದ ಮಾತು ಹೇಳಿದ್ರೆ ಸಹಿಸಿಕೊಳ್ಳಲ್ಲ, ಅಲ್ಲ ಸಲ್ಲದ ಮಾತೇನಾದರೂ ನಿಮ್ಮ ಮೇಲೆ ನಿಂದೆ ಹೊರಿಸಿದ್ರೆ ಸಹಿಸ್ಲಿಕ್ಕಾಗುತ್ತಾ? ದೇವರು ನಿಮ್ಮೊಳಗಡೆಯಿಂದ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಹೊರಗೆ ತರಬೇಕಾದ್ರೆ ನಿಮಗೆ ಆ ನಿಂದೆಗಳು, ಶೋಧನೆಗಳು, ಶ್ರಮೆಗಳು, ಹೋರಾಟಗಳು, ನಾನಾ ವಿಧವಾದ ಶೋಧನೆಗಳು ನಿಮ್ಮ ಜೀವಿತದಲ್ಲಿ ಬರ್ತವೆ, ಬಂದಿವೆ. ನಮ್ಮೆಲ್ಲರ ಜೀವಿತದಲ್ಲಿ ಅಂಥವುಗಳು ಬರ್ತವೆ. ಆದರೆ ಬಹಳಷ್ಟು ಸಾರಿ ಅನೇಕ ಜನರು ಮೇಲಿಂದ ಮೇಲೆ ಸೋತು ಹೋಗ್ತಾರೆ. ಇನ್ನು ಮೊದಲೇ ಟೆಸ್ಟ್ನಲ್ಲೇ ಸೋತು ಹೋದವನಿಗೆ ಎರಡನೇ ಟೆಸ್ಟ್ ಎಲ್ಲಿರುತ್ತೆ ಹೇಳಿ? ಆರಂಭದಲ್ಲೇ ಸೋತು ಹೋಗ್ತಿದ್ದಾರೆ. ದೇವರ ಚಿತ್ತ ಏನೆಂದು ಅರಿಯದೆ ನಿಮ್ಮ ಕಣ್ಣು ನೋಟದ ಮೇರೆಗೆ ನಿಮ್ಮ ಜ್ಞಾನಾನುಸಾರವಾಗಿ, ನಿಮ್ಮ ಇಚ್ಛಾನುಸಾರವಾಗಿ ಶ್ರೇಷ್ಠ ವ್ಯಕ್ತಿ ಆಗಲು ಇಚ್ಛಯಿಸ್ತಾ ಇದ್ದೀರಿ. ಆದರೆ ನೀವೇನು ಸಾಧಿಸಲಿಕ್ಕಾಗಲ್ಲ. ಆ ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಗಂಭೀರವಾಗಿವೆ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನು ಕೊಡುವ ಪ್ರತಿಫಲಗಳು, ಆತನ ತೀರ್ಮಾನಗಳು ಬಹಳ ಹೇಳಬೇಕಾದ್ರೆ ಅದರ ಅಳತೆ ಅಳೆಯಲಿಕ್ಕಾಗಲ್ಲ ನಾವು. ಯಾರೂ ಅಂದುಕೊಳ್ಳಲಿಲ್ಲ ಆ ಒಬ್ಬ ಪಾಪಾತ್ಮಳನ್ನು ಕಲ್ಲೆಸೆದು ಕೊಲ್ಲಲು ಜನರು ಬಂದಾಗ ಯೇಸು ಕೂಡ ಹಾಗೆ ಹೇಳ್ತಾರೆ. ಇಲ್ಲ, ಆಕೆಯನ್ನು ಬಿಟ್ಬಿಡಿ ಅಂದುಕೊಂಡು ಬಂದಿರ್ತಾರೆ ಹೊರತು
ನಿಮ್ಮಲ್ಲಿ ಪಾಪ ಮಾಡದವನು ಮೊದಲು ಆಕೆಯ ಮೇಲೆ ಕಲ್ಲೆಸೆರಿ ಅಂದಾಗ ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ತಮ್ಮ ತಮ್ಮ ಕಲ್ಲುಗಳನ್ನು ಬಿಟ್ಟು ಬಿಟ್ಟು ಹೋದರು. ಯೇಸುವಿನ ಬಳಿಗೆ ಬನ್ನಿರಿ. ನಿಮ್ಮ ಶೋಧನೆಗಳಲ್ಲಿ, ಶ್ರಮೆಗಳಲ್ಲಿ, ವೇದನೆಗಳಲ್ಲಿ ಮನುಷ್ಯರು ನಿಮಗೆ ತೀರ್ಪು ತೀರಿಸುವಾಗ ಅವು ನಿಮಗೆ ಕಠಿಣವಾಗಿರ್ತವೆ, ಮೋಸಕರವಾಗಿರುತ್ತವೆ, ಸ್ವಾರ್ಥತೆಯುಳ್ಳದಾಗಿರ್ತವೆ. ಆದರೆ ದೇವರ ತೀರ್ಪುಗಳು ನ್ಯಾಯವಾದವುಗಳಾಗಿವೆ, ಗಂಭೀರವಾಗಿವೆ, ಅವು ಅಗಮ್ಯವಾಗಿವೆ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯವಾಗಿವೆ. ದೇವರು ನಡೆಸುವ ಮಾರ್ಗಗಳಲ್ಲಿ ಯಾವುದೊಂದು ನಮಗೆ ಅರ್ಥ ಆಗಲ್ಲ ಪ್ರಿಯರೇ. ನಮ್ಮ ಬದುಕಿನಲ್ಲಿ ಎಲ್ಲಿಗೆ ಹೋಗ್ತಿದ್ದೇವೆ ನಾವು, ಏನು ಮಾಡ್ತಿದ್ದೇವೆ ನಾವು, ಈಗಲೇ ಅನುಮಾನ ಬರುತ್ತೆ ಕೆಲವೊಂದು ಸಾರಿ ನನಗೆ. ದೇವರು ಬಾ ಅಂತ ಕರೆದ್ರು, ಬಂದಿದ್ದೇನೆ ಸೇವೆಗೆ. ಇಲ್ಲಿಗೆ ಹೋಗಂದ್ರು, ಅಲ್ಲಿಗೆ ಹೋಗಂದ್ರು, ಅಲ್ಲಿಗೆ ಹೋಗಂದ್ರು, ಅಲ್ಲಿಗೆ ಹೋಗಿ ಅದನ್ನು ಮಾಡಂದ್ರು, ಇದನ್ನು ಮಾಡಂದ್ರು, ಅದೆಲ್ಲ ಮಾಡ್ತಲೇ ಇದ್ದೇನೆ. ನನಗೆ ಗೊತ್ತಿಲ್ಲ ನಾಳಿನ ಸಂಗತಿ, ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಸ್ಟೆಪ್ ಏನೆಂದು. ಆತನು ನನಗೋಸ್ಕರ ಕೂಡಿಟ್ಟಿರುವಂಥದ್ದು ಮೇಲುಕರವಾದದೆಂದು ನನಗೊತ್ತು. ದಟ್ ಈಸ್ ದ ಬೆಸ್ಟ್, ದೇರ್ ಈಸ್ ನೋ ಅದರ್ ಸೆಕೆಂಡ್ ಥಿಂಗ್. ಇನ್ನು ನನಗೆ ಸೆಕೆಂಡ್ ಆಪ್ಷನ್ನೇ ಇಲ್ಲ ಅಂತ ಅಂದುಕೊಂಡೆ. ಮತ್ತು ದೇವರು ಮಾತು ಕೊಟ್ಟರೆ ಅದನ್ನು ನೆರವೇರಿಸ್ತಾರೆ. ಹಾಗಾಗಿ ಆತನ ಆಲೋಚನೆಗಳು ಬಹಳ ಶ್ರೇಷ್ಠವಾಗಿವೆ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯವಾಗಿವೆ. ಆತನ ಮಾರ್ಗದಲ್ಲಿ ನಡೆಯುವಾಗ ಇಕ್ಕಟ್ಟಿನ ಮಾರ್ಗದಲ್ಲಿ ಹೋದಂತಿರುತ್ತೆ, ಆದರೆ ಅದರ ಅಂತ್ಯ ನಿತ್ಯ ಜೀವವಾಗಿರುತ್ತೆ. ಸಮೃದ್ಧಿ, ಸಫಲತೆ, ಶಾಶ್ವತವಾದ ಆಶೀರ್ವಾದ ಇರುತ್ತೆ. ಎಷ್ಟು ಹೆಚ್ಚಾಗಿ ಯೇಸುವಿನ ಪ್ರೀತಿಯನ್ನು, ಆತನ ಜ್ಞಾನವನ್ನು, ಆತನ ತೀರ್ಪುಗಳನ್ನು, ಆತನ ಆಲೋಚನೆಗಳನ್ನು ನಾವು ಧ್ಯಾನಿಸ್ತೇವೋ, ಎಷ್ಟು ಹೆಚ್ಚಾಗಿ ಆತನ ತೀರ್ಪಿಗಾಗಿ ಕಾದುಕೊಂಡು ಆತನ ಆಲೋಚನೆಗಳಿಗಾಗಿ ಎದುರು ನೋಡುತ್ತೇವೋ, ಅಷ್ಟೇ ಹೆಚ್ಚಾಗಿ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಸ್ಥಿರಗೊಳ್ಳುತ್ತೇವೆ. ಆತನು ನಮಗೋಸ್ಕರ ಹಾಕಿದ ಪ್ರಣಾಳಿಕೆಗಳೇನೆಂದು ಅರಿತುಕೊಂಡು ಅದರ ಹಾಗೆ ಬದುಕುತ್ತೇವೆ. ಹಾಗಾಗಿ ದಿನಾಲು ದೇವರ ವಾಕ್ಯದಿಂದ ನಿಮ್ಮನ್ನು ನೀವು ತುಂಬಿಸಿಕೊಳ್ಳಿರಿ. ಹಂತ ಹಂತವಾಗಿ ದೇವರು ನಮ್ಮನ್ನು ನಡೆಸುತ್ತಾ ಇರುವಾಗ ಆತನ ಚಿತ್ತದಲ್ಲಿ ನಡೆದು ಆತನ ನಾಮ ಮಹಿಮೆ ಪಡಿಸುವವರಾಗಿ ಇರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧವಾಗಿವೆ, ಗಂಭೀರವಾಗಿವೆ. ನಿಮ್ಮ ಆಲೋಚನೆ ಉನ್ನತವಾಗಿವೆ, ಪರಿಶೋಧನೆಗೆ ಅಗಮ್ಯವಾಗಿವೆ. ದೇವರೇ, ನಿಮ್ಮ ಮಾರ್ಗಗಳು ನಮ್ಮನ್ನು ಸತ್ಯ ಮಾರ್ಗದಲ್ಲಿ ನಡೆಸುವ ಮಾರ್ಗಗಳಾಗಿವೆ. ಇದನ್ನು ಯಾವಾಗಲೂ ನಾವು ನೆನಪಿಟ್ಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಭವಿಷ್ಯದ ಕುರಿತು ಭಯಪಡದಂತೆ, ಗತಕಾಲದ ಕುರಿತು ದಿಗಿಲು ಪಡುತ್ತಾ ಕೂತ್ಕೊಳ್ಳದಂತೆ, ಯೇಸುವಿನೊಂದಿಗೆ ಪ್ರತಿ ಹೆಜ್ಜೆ ಹಾಕುವ ಹಾಗೆ ಸರ್ವ ಸತ್ಯದೊಳಗೆ ನಡೆಸಲ್ಪಟ್ಟು ನಿಮ್ಮ ಸಾಕ್ಷಿಗಳಾಗಿರುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಹೌದು ಪ್ರೇರೆ, ದಿನಾಲೂ ದೇವರೊಂದಿಗೆ ಸಹವಾಸ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ಇತರ ದೇಶದಿಂದ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೇ ಉತ್ತರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು, ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ದೇವರ ಚಿತ್ತವಿರುವುದಾದರೆ ಈ ಹೊಸ ವರ್ಷದಲ್ಲಿ ಕನ್ನಡದಲ್ಲಿಯೂ ಕೂಡ ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮ ಕನ್ನಡಿಗರಿಗೋಸ್ಕರ ಪ್ರಸಾರ ಮಾಡಲು ಸಿದ್ಧರಾಗ್ತಿದ್ದೇವೆ. ಅದಕ್ಕಾಗಿ ಪ್ರಾರ್ಥಿಸ್ರಿ. ಹಾಗೂ ನೀವು ನಿಮ್ಮ ಕಾಣಿಕೆಗಳನ್ನು ಕಳಿಸಿ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಲು ಇಚ್ಛಿಸುವುದಾದರೆ ಈಗೋ ಕೆಳಗೆ ಕೊಡಲ್ಪಟ್ಟ ಗೂಗಲ್ ಪೇ, ಫೋನ್ ಪೇ ನಂಬರ್ಗಳಿಗೆ ಗೂಗಲ್ ಪೇ ಮುಖಾಂತರ ಇಲ್ಲವೇ QR ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಆಫರಿಂಗ್ಸ್ಗಳನ್ನು ಕಳಿಸಬಹುದು. ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿ ದೇವರು ಕೊಡುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.